ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿಯಲ್ಲಿ ಬರ್ತಕ್ಕಂತಹ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಹೇಗೆ ಬಿಡಿಸುವಂತ ನೋಡೋಣ. ಆ್ಯನ್ಯುವಲ್ ಎಕ್ಸಾಮ್ಗೆ 6 ಮಾರ್ಕ್ಸ್ಗೆ ಪ್ರಾಬ್ಲಮ್ ಕೇಳ್ತಾರೆ. ಈಗ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಿಡಿಸುವಂತ ನೋಡೋಣ ಬನ್ನಿ. ಈಗ ಪ್ರಾಬ್ಲಮ್ ನಂಬರ್ 1 ಅನ್ನು ನೋಡೋಣ. ದ ಫಾಲೋವಿಂಗ್ ಆರ್ ದ ಸ್ಟೇಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದ ಕಂಪ್ನಿ ಫಾರ್ ದ ಇಯರ್ ಎಂಡ್ 2009 ಆ್ಯಂಡ್ 2010. ಪ್ರಿಪೇರ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೇಳಿದ್ದಾರೆ ಬಿಡಿಸಂತ. ಈಗ ನೋಡಿ, ಪರ್ಟಿಕ್ಯುಲರ್ಸ್ 2009 ಆ್ಯಂಡ್ 2010 ಕೊಟ್ಟಿದ್ದಾರೆ. ಅದೇ ರೀತಿಗೆ ರೆವೆನ್ಯೂ ಫ್ರಮ್ ಆಪ್ರೇಷನ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 20 lakh, 25 lakh. ಅದರ್ ಇನ್ಕಮ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2,50,000, 3,25,000. ಅದೇ ರೀತಿಗೆ ಟೋಟಲ್ ರೆವೆನ್ಯೂ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 32,50,000, 28 lakh 25,000 ಕೊಟ್ಟಿದ್ದಾರೆ. ಅದೇ ರೀತಿಗೆ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿದ್ದಾರೆ. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ 4,50,000, 8,25,000 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದರ್ ಎಕ್ಸ್ಪೆನ್ಸಸ್ಸನ್ನು 1 lakh, 2 lakh ಕೊಟ್ಟಿದ್ದಾರೆ. ಟೋಟಲ್ ಎಕ್ಸ್ಪೆನ್ಸಸ್ಸನ್ನು 5,50,000 ಕೊಟ್ಟಾರೆ. 10,25,000 ಅಂತ ಕೊಟ್ಟಿದ್ದಾರೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 17 lakh, 18 lakh ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ 3,40,000, 5,40,000 ಕೊಟ್ಟಿದ್ದಾರೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಕೊಟ್ಟಾರಪ್ಪ ಅಂದರೆ 13,60,000, 12,60,000 ಕೊಟ್ಟಿದ್ದಾರೆ. ಈಗ ಪ್ರಾಬ್ಲಮ್ ಹೇಗೆ ಬಿಡಿಸುವಂಥ ಸ್ಟೆಪ್ ಬೈ ಸ್ಟೆಪ್ ಅನ್ನು ನೋಡೋಣ ಬನ್ನಿ. ಈಗ ನಾನು ಪ್ರಾಬ್ಲಮನ್ನು ಅದನ್ನ ಬಿಡಿಸಿದ್ದೇನೆ, ಅದು ಹೇಗೆ ಬಿಡಿಸೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಫಸ್ಟ್ ಆಫ್ ಆಲ್ ನೋಡಿಲ್ಲಿ, ಫಸ್ಟ್ ಆಫ್ ಆಲ್ ಆ ಫಾರ್ಮೆಟನ್ನು ಹೇಳ್ಕೊಡ್ತೀನಿ ನಿಮಗೆ, ನೋಡ್ಬೋದು ನೀವು. ಫಸ್ಟ್ ಆಫ್ ಆಲ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಅಂದ್ರೆ ಒಂದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತರೂ ಒಂದೇ, ಎರಡು ಸೇಮ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಇಲ್ಲಿ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ. 2009 ಆ್ಯಂಡ್ 2010 ಅಂತ ಬರ್ಕೊಳ್ಳಿ. ಆದ ನಂತರ ಈಗ ಫಸ್ಟ್ ಆಫ್ ಆಲ್ 4 ಕಾಲಮನ್ನು ಹಾಕೋಬೇಕು. ಅಲ್ಲಿ 2 ಕಾಲಮ್ ಕೊಟ್ಟಿರ್ತಾರೆ, 2009 ಆ್ಯಂಡ್ 2010 ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನೀವು ಅದರ ಸೈಡ್ ಮತ್ತೊಂದು ಕಾಲಮನ್ನು, ಈಚೆಗೆ ಸೈಡ್ ಮತ್ತೊಂದು ಕಾಲಮನ್ನು ಹಾಕೊಳ್ಳಿ. ಆದ ನಂತರ ಈಗ 2009 2010 ಆಗಿರ್ತೈತಿ. ಅದೇ ರೀತಿಯಾಗಿ ರೆವೆನ್ಯೂ ಫ್ರಮ್ ಆಪ್ರೇಷನ್ ಎಷ್ಟು ಕೊಟ್ಟಿದ್ದಾರೆ 20 lakh ಕೊಟ್ಟಿದ್ದಾರೆ, 25 lakh ಕೊಟ್ಟಿದ್ದಾರೆ. ಅಲ್ಲಿ ಕ್ವಶನ್ನಲ್ಲಿ ಪ್ರಾಬ್ಲಮ್ನಲ್ಲಿ ಹೇಗೆ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಬರ್ಕೋದು. ಅದ ನಂತರ ಪರ್ಸೆಂಟೇಜ್ ತೆಗೆದಂತ ಹೇಗಂತ ಹೇಳ್ಕೊಡ್ತೀನಿ ನೋಡಿ. ಈಗ ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಮೌಂಟನ್ನು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ 20 lakh ಅಂತ ಬರ್ಕೊಳ್ಳಿ. ಈ ಕಡೆ 2010ನಲ್ಲಿ 25 lakh ಅಂತ ಬರ್ಕೊಳ್ಳಿ. ಅದೇ ರೀತಿ ಅದರ್ ಇನ್ಕಮನ್ನು ಕೊಟ್ಟಿದ್ದಾರೆ 2,50,000 ಅಂತ ಬರ್ಕೊಳ್ಳಿ, 3,25,000 ಅಂತ ಬರ್ಕೊಳ್ಳಿ. ಟೋಟಲ್ ರೆವೆನ್ಯೂ 22,50,000 ಆ್ಯಂಡ್ 28 lakh 25,000 ಆಯಿತು. ಅದೇ ರೀತಿ ಈಗ ಇನ್ಕಮನ್ನು ಮುಗಿದು ಈಗ ಸ್ಟೆಪ್ 2 ಏನಪ್ಪ ಅಂದರೆ ಎಕ್ಸ್ಪೆನ್ಸಸ್ ಯಾವುದಾವ ಅಂತ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ, ಅದನ್ನ ಅಮೌಂಟನ್ನು ಇಟ್ಕೊಳ್ಳಿ. ಅದ ನಂತರ ಅದರ್ ಎಕ್ಸ್ಪೆನ್ಸನ್ನು ಕೊಟ್ಟಿದ್ದಾರೆ 2009 ಅಮೌಂಟ, 2010 ಅಮೌಂಟನ್ನು ಇಟ್ಕೊಳ್ಳಿ. ಅದ ನಂತರ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಎರಡು ಅಮೌಂಟನ್ನು ಕೂಡಿಸಿ ಇಲ್ಲಿ ಟೋಟಲ್ ಎಕ್ಸ್ಪೆನ್ಸ್ ಅಂತ ಅಮೌಂಟ್ ಇಟ್ಕೊಳ್ಳಿ. ಅದ ನಂತರ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ಹೆಂಗೆ ಕಂಡಿಡೋದು, A - B ಇನ್ಕಮ್ ಒಳಗೆ ಎಕ್ಸ್ಪೆನ್ಸನ್ನು ಲೆಸ್ ಮಾಡೋದು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರ್ತದೆ. ಆದ ನಂತರ ಈಗ ಇನ್ಕಮ್ ಟ್ಯಾಕ್ಸನ್ನು ಲೆಸ್ ಮಾಡಿ, ಇನ್ಕಮ್ ಟ್ಯಾಕ್ಸನ್ನು ಅಮೌಂಟನ್ನು ಲೆಸ್ ಮಾಡಿದ್ರೆ ಈಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಮೌಂಟ್ ಬರ್ತದೆ. ಅದ ನಂತರ ಈಗ ಪರ್ಸೆಂಟೇಜ್ ಹೇಗೆ ತೆಗೆಯೋದಂತ ನೋಡೋಣ. ಈಗ ಇಲ್ಲಿ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಅಂದರೆ ಈಚ್ ಐಟಮ್ ಡಿವೈಡೆಡ್ ಬೈ ನೆಟ್ ಸೇಲ್ ಇಂಟು 100. ಅಂದರೆ ಈಚ್ ಐಟಮ್ ಯಾವುದಪ್ಪ ಅಂದರೆ, ಈಗ ಫಸ್ಟ್ ಆಫ್ ಆಲ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಒಳಗೆ ಏನು ಮಾಡ್ಬೇಕಂದ್ರೆ ನೆಟ್ ಸೇಲ್ ಅಮೌಂಟನ್ನು 100% ಅಂತ ಇಟ್ಕೋಬೇಕು. ಈಗ ನೆಟ್ ಸೇಲ್ ಅಮೌಂಟ್ ಅಂದರೆ ಯಾವುದು, ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂದರೂ ಕೂಡ ಒಂದೇ. ನೆಟ್ ಸೇಲ್ ಅಂದರೆ ಯಾವುದೇ ರೀತಿಯ ರಿಟರ್ನನ್ನು ಲೆಸ್ ಮಾಡಬೇಕೆ ನೆಟ್ ಸೇಲ್ ಅಂತ ಬರ್ತೈತಿ. ಈಗ ಸೇಲ್ಸ್ ರಿಟರ್ನನ್ನು ಲೆಸ್ ಮಾಡಿದ್ರೆ ಅಮೌಂಟನ್ನು ಲೆಸ್ ಮಾಡಿದರೆ 100%. ಇಲ್ಲಿ ರಿಟರ್ನ್ ಇಲ್ಲ, ರಿಟರ್ನನ್ನು ರೆವೆನ್ಯೂ ಫ್ರಮ್ ಆಪ್ರೇಷನ್ ಸೇಲ್ಸನ್ನು 100% ಅಂತ ತೊಗೊಂತಿದ್ದೀನಿ. 100% ಅಂತ ತೊಗೊಳ್ಳಿ ಎರಡು ಕಾಲಮ್ನಲ್ಲಿ. ಅದ ನಂತರ ಈಗ ಹೇಗೆ ಬಿಡಿಸು ಅಂತ ನೋಡೋಣ ಬನ್ನಿ. ಈಗ ನೋಡಿ, ಫಸ್ಟ್ ಈಚ್ ಐಟಮ್ ಅಂದರೆ ಯಾವಪ್ಪ ಅಂದರೆ 2,50,000 ನೋಡಿ 2,50,000 ಅಂತ ಬರ್ಕೊಳ್ಳಿ. ಅದ ನಂತರ ಡಿವೈಡೆಡ್ ಬೈ ಎಷ್ಟು ಅಮೌಂಟ್ಪ ಅಂದರೆ 100% ಏನು ಅಮೌಂಟ್ ಇರ್ತೈತಿ ಅದನ್ನ ಅಮೌಂಟನ್ನು ತಗೋಬೇಕು. ಡಿವೈಡೆಡ್ ಬೈ 20 lakh ಇಂಟು 100 ಎಷ್ಟು ಬರ್ತೈತಪ್ಪ ಅಂದರೆ ಅಮೌಂಟ್ ಎಷ್ಟು ಬರ್ತೈತಪ್ಪ ಅಂದರೆ 12.5. ನೋಡಿ ಇಲ್ಲಿ ಬಂದಿತ್ತು ನೋಡಿ 12.5. ಅದೇ ರೀತಿಯಾಗಿ ಎಲ್ಲ ಅಮೌಂಟನ್ನು ಹಾಗೆ ರೀತಿ ಒಂದೇ ಸೇಮ್ನಲ್ಲಿ ಮಾಡ್ಕೋದು. ಈಗ 22,50,000 ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದರೆ ಎಷ್ಟು ಬರ್ತೈತಪ್ಪ ಅಂದರೆ 112.5% ಬರ್ತೈತೆ ನೋಡಿ. ಅದೇ ರೀತಿಯಾಗಿ ಅಮೌಂಟನ್ನು ಇಡಿ. ಸೇಮ್ 4,50,000 ಡಿವೈಡೆಡ್ ಬೈ 20 lakh ಎಷ್ಟು ಇಂಟು 100 ಎಷ್ಟು ಬರ್ತೈತಪ್ಪ ಅಂದರೆ 22.5% ಬರ್ತೈತೆ ನೋಡಿ. ಅದೇ ರೀತಿಯಾಗಿ
ಎಲ್ಲರೂ ಹಾಗೆ ಮಾಡ್ಕೊತೀವಿ. 1 ಲ್ಯಾಕ್ ಅಂದರೆ ಎಷ್ಟು ಬರ್ತೈತಪ್ಪ ಅಂದರೆ 5% ಬರ್ತೈತಿ. ಅದೇ ರೀತಿಯಾಗಿ ಈ ಕಾಲಮನ್ನು ಎಲ್ಲನೂ ಅದೇ ರೀತಿ ಪರ್ಸೆಂಟೇಜನ್ನು ತಗೋತ ಹೋಗ್ಬೇಕು. ಆದ ನಂತರ ಈಗ 2010 ಅದು ಸೇಮ್ ಪ್ರಾಬ್ಲಮ್. ಈಗ 100% ಅಂತ ಸೇಲ್ಸ್ ಅನ್ನೋದು ನೆಟ್ ಸೇಲ್ಸ್ ಅಂತ ತೊಗೊಂಡಿರಿ 25 ಲ್ಯಾಕ್. ಈಗ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ 3,25,000 ತೊಗೊಳ್ಳಿ. 3,25,000 ಅಂತ ತೊಗೊಳ್ಳಿ. 3,25,000 ಡಿವೈಡೆಡ್ ಬೈ ಎಷ್ಟು ಅಂದರೆ ನೆಟ್ ಸೇಲ್ಸ್ ಇಟ್ಟಿರೋದು 25 ಲ್ಯಾಕ್ ಅಮೌಂಟ್ ಅಂತ ತೊಗೊಳ್ಳಿ ಇಂಟು 100 ಮಾಡಿದ್ರೆ ಎಷ್ಟು ಬರ್ತೈತಪ್ಪ ಅಂದರೆ 13%. ಇದೇ ರೀತಿಯಾಗಿ ಈಗ ನೆಕ್ಸ್ಟ್ ನೋಡಿದ ಇದು 28,25,000 ಡಿವೈಡೆಡ್ ಬೈ 25 ಲ್ಯಾಕ್ ಇಂಟು 100 ಎಷ್ಟು ಬರ್ತೈತಪ್ಪ ಅಮೌಂಟ್ ಅಂದರೆ 113% ಅದೇ ರೀತಿ ಈ ಕಾಲಮನ್ನು ಕೂಡ ಪರ್ಸೆಂಟೇಜನ್ನು ತಗೋತಾ ಹೋಗಿ. ಇಷ್ಟಾದರೆ ಪ್ರಾಬ್ಲಮ್ 6 ಮಾರ್ಕ್ಸ್ಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಏನಾದರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.